ಮಧ್ಯರಾತ್ರಿ 2:30-3 ಗಂಟೆ ಸಮಯ. ತುಂಬ ನಿದ್ದೆ ಎಳಿತಾ ಇದೆ ನೋಡಿ ನಮ್ಮ ಹರ್ಷಿತಂಗೆ. ಎಲ್ಲರಿಗೂ ವೀಡಿಯೋ ಮಾಡ್ತಿದ್ದಂಗೆ ನೋಡಿ ಎಲ್ಲ ಮುಖ ಮುಚ್ಕೋತಿದ್ದಾರೆ. ಎಲ್ಲರದು ಕಣ್ಣು ಹಂಗೆ ಆಗ್ಬಿಟ್ಟಿದೆ, ಅಷ್ಟು ಡೀಪ್ ಸ್ಲೀಪು. ಈಗ ತಾನೇ ಇರಲು ಹರ್ಷಿತಾ, ಅದಕ್ಕೆ ತುಂಬ ನಗು ಬಂತು. ಎಲ್ಲರೂ ಅವಳನ್ನ ನೋಡ್ತಾ ಇದ್ರು. ಆದರೂ ತುಂಬ ನಿದ್ಗೆಟ್ಟೋದು ತುಂಬ ಕಷ್ಟ ಬಿಡಿ, ನೈಟ್ ಹೊತ್ತು ಅಲ್ವಾ. ನಾನು ಲಾಸ್ಟ್ ವೀಡಿಯೋದಲ್ಲಿ ಅರ್ಧದವರೆಗೂ ತೋರಿಸಿದ್ದೆ. ಗದ್ದೆ ಕೆಂಪಮ್ಮನ ದೇವಸ್ಥಾನದಿಂದ ನಾವು ಇದು ಹೊರಡ್ತಾ ಇರೋದು, ಅಲ್ಲಿವರೆಗೂ ಬರೋದನ್ನು ತೋರಿಸಿದ್ದೆ. ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಆ ದೇವಸ್ಥಾನದಿಂದ ನಾವು ಕಳಶನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಈಗ ನಮ್ಮ ಮಾಮ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಾವು ಕಳಶದ ನೀರು ತೊಗೊಂಡು ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಆರತಿ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಯಶು ತುಂಬ ಕತ್ತು ಬಗ್ಗಿಸ್ಬಿಟ್ಟಿಲ್ಲ, ಅದಕ್ಕೆ ಕತ್ತೆತ್ತಮ್ಮ ಅಂತ ಹೇಳ್ತಾ ಇದ್ದೆ. ಆರತಿ ಎಲ್ಲ ಆದಮೇಲೆ ನಾವು ಒಳಗಡೆ ಹೋದ್ವಿ. ಅಲ್ಲಿ ಪ್ರಸಾದನೆಲ್ಲ ಕೊಡ್ತಾರೆ. ಪ್ರಸಾದನೆಲ್ಲ ಈಸ್ಕೊಂಡು ಮತ್ತೆ ನಾವು ನಮ್ಮ ಅಪ್ಪಾಜಿ ಮನೆಗೆ ಹೋದ್ವಿ. ನೋಡಿ ಪ್ರಸಾದ ತೊಗೊತಾ ಇದ್ದಾಳೆ. ಅಲ್ಲಿಗೆ ಹೋದ ತಕ್ಷಣ ಪಾಪ ಅವಳು ಬೆಳಗ್ಗೆಯಿಂದ ತುಂಬ ಹಚ್ಕೊಂಡಿದ್ಲು. ಸೊ ಅದಕ್ಕೆ ಸ್ವಲ್ಪ ಪ್ರಸಾದ ಆ ಥರ ತಿಂತಿದ್ದಾಳೆ. ಅವಳು ಉಪವಾಸ ಇದ್ಲು. ಇದು ನಮ್ಮ ಅಕ್ಕ ಹಪ್ಪಳ ಹಾಕ್ತಿದ್ದಾಳೆ ನೋಡಿ. ಹೊರಗಡೆ ಎಲ್ಲ ಊರು ಜನ ಎಲ್ಲ ಬಂದು ಊಟನ ಮಾಡ್ತಾಯಿದ್ದಾರೆ. ಇವಾಗ ಮತ್ತೆ ಅವಳಿಗೆ ನಾನು ರೆಡಿ ಮಾಡೋಕ್ಕೆ ಜಡೆ ಹಾಕ್ತಾಯಿದ್ದೀನಿ. ಹೆಂಗಿದೆ ನೋಡಿ. ಮತ್ತು ಈಗ ಬೇರೆ ಸೀರೆ ಉಡಿಸಿದ್ದೀವಿ, ಈ ಥರ ರೆಡಿ ಮಾಡಿದ್ದೀವಿ. ಅದ್ರ ಜೊತೆಗೆ ಲಿಂಗದ ಬೀರು ಸಹ ರೆಡಿ ಆಗ್ತಾಯಿದ್ರು ನೋಡಿ. ನೆಕ್ಸ್ಟ್ ಅದಾದಮೇಲೆ ಲಿಂಗದ ಬೀರು ಮತ್ತು ಅವಳನ್ನೆಲ್ಲ ಕೂರಿಸಿ ಒಂದು ಸತಿ ಪೂಜೆ ಮಾಡಿ, ಯಾಕೆ ಅಂದರೆ ಅವರು ದೇವ್ರ ಸಮಾನ ಆಗ್ತಾರೆ. ಒಂದು ಸತಿ ಲಿಂಗದ ಬೀರು ಡ್ರೆಸ್ ಹಾಕ್ತಿದ್ದಂಗೆ. ಅದಾದಮೇಲೆ ಹರ್ಷಿತಾ ಮತ್ತು ನಾನು ಎಲ್ಲ ಕುಂಕುಮ ಇಟ್ವಿ ನನ್ನ ಮಗಳಿಗೆ. ಅದಾದಮೇಲೆ ಎಲ್ಲರೂ ಮತ್ತೆ ಒಂದು ಸತಿ ಮಂಗಳಾರತಿ ಬೆಳಗಿ ನೆಕ್ಸ್ಟು ಸ್ಟಾರ್ಟ್ ಆಯಿತು ನೋಡಿ. ಇದು ನಮ್ಮ ವೀರಗಾಸೆ ಕುಣಿತ, ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ಮತ್ತೆ ನನ್ನ ಮಗಳದ್ದು ವೀಡಿಯೋ ಮಾಡ್ಕೊತಿದ್ದೆ. ಮಾಡಿಲ್ವೇನೋ ಅಂದ್ಕೊಂಡು ಮರ್ತ್ಬಿಟ್ಟು ಮತ್ತೆ ಮಾಡ್ತಾಯಿದ್ದೆ. ಅಲ್ಲಿಂದ ನೋಡಿ ಕಳಶ ತೊಗೊಂಡು ಬಂದ್ವಿ. ಇವಾಗ ಬಂದಿರೋದು ಅರಸಮ್ಮನ ದೇವಸ್ಥಾನ ಅಂತ. ಅಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ವೀರಗಾಸೆಯವರು ಎಲ್ಲ ಕುಣಿತಾರೆ. ಜನ ಎಲ್ಲ ನೋಡ್ತಾ ಇರ್ತಾರಲ್ವ, ಅದಕ್ಕೆ ಅಲ್ಲಿಂದ ಇವಾಗ ನಾವು ಊರೊಳಗೆ ಹೋಗ್ತಾಯಿದ್ದೀವಿ. ಇದು ಬಂದ್ಬಿಟ್ಟು ರಾಮ ದೇವರು ಅಂತ ಇಲ್ಲಿ. ಅದೇ ಯಾವಾಗಲೇ ನಾನು ಫಸ್ಟ್ ತೋರಿಸಿದ್ನಲ್ಲ ಆ ದೇವಸ್ಥಾನ ಇದು. ಇಲ್ಲಿ ಚೇರ್ ಹಾಕಿ ಕೂರಿಸಿದ್ದೀವಿ ನನ್ನ ಮಗಳನ್ನ. ಆದರೂ ಪಾಪ ಅವಳು ತುಂಬ 4 ಗಂಟೆ 5 ಗಂಟೆವರೆಗೂ ಫುಲ್ಲು ಪಾಪ ಎದ್ದಿದ್ಲು. 5 ಗಂಟೆ ಮೇಲೆ ಅವಳಿಗೆ ಸ್ವಲ್ಪ ತುಂಬ ತಡೆಯೋಕ್ಕಾಗ್ತಿರ್ಲಿಲ್ಲ ನಿದ್ದೆ. ಇದು ಫಸ್ಟ್ ಹಾಕಿದ್ನಲ್ಲ ಅದೇ ವಿಡಿಯೋ. ಅವರಪ್ಪ ಅಂತೂ ಅವಳ ಪಕ್ಕನೇ ಕೂತಿದ್ರು. ಇವಳಿಗೂ ಸಿಕ್ಕಾಪಟ್ಟೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟು ನಾವು ಅಲ್ಲಿಂದ ಊರಿಂದ ಹೊರಗಡೆ ಇರುವಂಥ ದೇವಸ್ಥಾನ ಇದು ನೋಡಿ. ದೇವಸ್ಥಾನ ಎಷ್ಟು ಪೀಸ್ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಹಸಿರು ಗಿಡ